ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಕಿಡ್ನಾಪ್ ಪ್ರಕರಣದಲ್ಲಿ ಎಚ್.ಡಿ. ರೇವಣ್ಣಗೆ ಜಾಮೀನು ಮಂಜೂರು. ಇವತ್ತು ಜೈಲಿಂದ ಬಿಡುಗಡೆ ಆಗಲಿರುವ ಮಾಜಿ ಸಚಿವ ಮಧ್ಯಾಹ್ನ 12 ಗಂಟೆಯೊಳಗೆ ಕೋರ್ಟ್ ಪ್ರಕ್ರಿಯೆ ಮುಗಿಸಿ ನಂತರ ರಿಲೀಸ್. ರೇವಣ್ಣ ರಿಲೀಸ್ಗೆ ಹೆಚ್ಚಿನ ಸಂಖ್ಯೆಯ ಜೆಡಿಎಸ್ ಕಾರ್ಯಕರ್ತರು ಜಮಾವಣೆ ಸಾಧ್ಯತೆ. ಪರಪ್ಪನ ಅಗ್ರಹಾರ ಜೈಲು ಬಳಿ ಪೊಲೀಸರಿಂದ ಬಿಗಿ ಭದ್ರತೆ. ಹೆಚ್ಚಿನ ಭದ್ರತೆಗಾಗಿ 1 ಕೆಎಸ್ಆರ್ಪಿ ತುಕಡಿ ನಿಯೋಜನೆ. ರೇವಣ್ಣಗೆ ಬೇಲ್ ಸಿಕ್ಕ ಮೇಲೆ ಎಸ್ಐಟಿ ಮುಂದಿನ ನಡೆ ಏನು? A2 ಸತೀಶ್ ಬಾಬು ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿಕೊಳ್ಳಲಿರೋ ಅಧಿಕಾರಿಗಳು. ಅಗತ್ಯ ಬಿದ್ದರೆ ರೇವಣ್ಣಗೂ ಮತ್ತೆ ನೋಟಿಸ್. ರೇವಣ್ಣಗೆ ಜಾಮೀನು ಸಿಕ್ಕ ಬಳಿಕ ಮುಂದೇನು? ಕಾನೂನು ಹೋರಾಟದ ರೂಪುರೇಷೆ ಸಿದ್ಧಪಡಿಸ್ತಾ ಇರುವ ದೇವೇಗೌಡ, ಕುಮಾರಸ್ವಾಮಿ. ರೇವಣ್ಣ ಜೊತೆ ಚರ್ಚಿಸಿದ ಬಳಿಕ ಕುಟುಂಬಸ್ಥರ ಅಂತಿಮ ತೀರ್ಮಾನ. ಇದು ಟ್ರೇಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೈ. ಈಗ ರೈಟ್ ಲೆಫ್ಟ್ ಅರೆಸ್ಟ್ ವಾರದಲ್ಲಿ ಸೂತ್ರಧಾರಿಗಳು ಹೊರಬರ್ತಾರೆ. ಪ್ರೀತಂ ಗೌಡ ಆಪ್ತರ ಬಂಧನ ಬಳಿಕ ಶಾಸಕ ಗಣಿಗ ರವಿಕುಮಾರ್ ಸ್ಫೋಟಕ ಹೇಳಿಕೆ. 3 ದಿನಗಳ ಕಸ್ಟಡಿಗೆ ಪಡೆದ ಹೊಳೆನರಸೀಪುರ ಪೊಲೀಸರು. ಇವತ್ತಿನಿಂದ ವಕೀಲ ದೇವರಾಜೇಗೌಡ ವಿಚಾರಣೆ. 2-3 ಸ್ಥಳಗಳ ಮಹಜರು ಸಾಧ್ಯತೆ. ಇತರೆ ಸಾಕ್ಷಿಗಳನ್ನು ಕಲೆ ಹಾಕ್ತಿರುವ ಪೊಲೀಸರು. ಸಂಸದ ಪ್ರಜ್ವಲ್ ರೇವಣ್ಣ ಟಿಕೆಟ್ ಆಟ, ಎಸ್ಐಟಿಗೆ ಸಂಕಟ. ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿ ಕಣ್ಣ ಮುಚ್ಚಾಲೆ. ಟಿಕೆಟ್ ಬುಕಿಂಗ್ ಮಾಡಿದವರ ಟ್ರೇಸಿಂಗ್ಗೆ ಪ್ಲಾನ್. ಸಿಲಿಕಾನ್ ಸಿಟಿಯಲ್ಲಿ ಮುಂದುವರಿದ ಮಳೆರಾಯನ ಆರ್ಭಟ. ಹಲವು ಏರಿಯಾಗಳಲ್ಲಿ ಆರ್ಭಟಿಸಿದ ವರುಣದೇವ. ಧರೆಗುರುಳಿದ ಮರಗಳು, ಮನೆಗೆ ಮಳೆ ನೀರು ನುಗ್ಗಿ ಜನರು ಹೈರಾಣು. ಒಂದೇ ಮಳೆಗೆ ನದಿಯಂತಾದ ಸಿಲಿಕಾನ್ ಸಿಟಿಯ ರಸ್ತೆ. ಬೆಳ್ಳಂದೂರಿನ ಮುಖ್ಯ ರಸ್ತೆಯಲ್ಲಿ ನಿಂತ ನೀರು. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ವಾಹನ ಸವಾರರು ಹೈರಾಣು. ಗಾಳಿ ಮಳೆಗೆ ರಾಮನಗರದಲ್ಲಿ ಧರೆಗುರುಳಿದ ಮರಗಳು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯಲ್ಲಿ ಹಾರಿ ಹೋಯಿತು ಮನೆಯ ಮೇಲ್ಛಾವಣಿ. ಮೈಸೂರಿನ ಹುಣಸೂರಿನಲ್ಲಿ ಕುಸಿದು ಬಿದ್ದ ಮನೆ. ನಿವಾಸಿಗಳ ಕಣ್ಣೀರು. ರಾಜ್ಯದೆಲ್ಲೆಡೆ ಇನ್ನೂ ಅಬ್ಬರಿಸಲಿದ್ದಾನೆ ವರುಣ. ಮುಂದಿನ 5 ದಿನಗಳ ಕಾಲ ಹಲವು ಜಿಲ್ಲೆಗಳಲ್ಲಿ ಆರ್ಭಟಿಸಲಿದೆ ಮಳೆ. ರಾಜ್ಯ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ. ಘಟಪ್ರಭಾ ಜಲಾಶಯದಿಂದ ನೀರು ಬಿಡುಗಡೆ. ಗೋಕಾಕ್ ಫಾಲ್ಸ್ನಲ್ಲಿ ಜಲ ವೈಭವ ಸೃಷ್ಟಿ. ಪ್ರವಾಸಿಗರನ್ನ ಸೆಳಿತಾ ಇದೆ ಜಲಾಶಯದ ಸೌಂದರ್ಯ. ದಾವಣಗೆರೆಯಲ್ಲಿ ಭೀಕರ ಬರಕ್ಕೆ ನಲುಗಿದ ಜನ. ಕಳೆದ 3 ತಿಂಗಳಿಂದ ನೀರಿಗಾಗಿ ಗ್ರಾಮಸ್ಥರ ಪರದಾಟ. ಉಚ್ಚಂಗಿಪುರ ಗ್ರಾಮದಲ್ಲಿರೋ 2 ಬೋರ್ವೆಲ್ನಲ್ಲಿ ನೀರು ಹಿಡಿಯಲು ದಿನವಿಡೀ ಕ್ಯೂ. ಧೂಳು ಸಹಿತ ಬಿರುಗಾಳಿಗೆ ತತ್ತರಿಸಿದ ಮುಂಬೈ. ಪೆಟ್ರೋಲ್ ಬಂಕ್ ಮೇಲೆ ಹೋರ್ಡಿಂಗ್ ಬಿದ್ದು 14 ಮಂದಿ ಸಾವು. 74 ಜನರನ್ನ ರಕ್ಷಣೆ ಮಾಡಿದ NDRF ತಂಡ. ರಾಜ್ಯದಲ್ಲಿ ಮಹಾರಾಷ್ಟ್ರ ಮಾದರಿಯಲ್ಲಿ ಆಪರೇಷನ್ ಆಗೋ ಸಾಧ್ಯತೆ. ತೆರೆಮರೆಯಲ್ಲಿ ಅಲರ್ಟ್ ಆದ ಕಾಂಗ್ರೆಸ್ ನಾಯಕರು. ಪ್ರತಿಯೊಬ್ಬ ಶಾಸಕರ ಚಲನವಲನಗಳನ್ನ ಕಲೆ ಹಾಕಲು ಮುಂದಾದ ಸಿದ್ದರಾಮಯ್ಯ, ಡಿಕೆಶಿ. ನೈಋತ್ಯ ಪದವೀಧರ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಮಿಸ್. ಪಕ್ಷೇತರ ಸ್ಪರ್ಧೆಯ ಬಾಂಬ್ ಸಿಡಿಸಿದ ರಘುಪತಿ ಭಟ್. ಉಚ್ಚಾಟನೆ ಮಾಡಿದ್ರು, ಕಾರ್ಯಕರ್ತನಾಗಿ ಕೆಲಸ ಮಾಡ್ತೇನೆ ಅಂತಲೂ ಸಂದೇಶ. ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ಸಂಚಾರ. ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ಸ್ನಾನ. ಕಾಶಿಯ ಕೊತ್ವಾಲ ಕಾಲಭೈರವನ ದರ್ಶನ ಪಡೆದು ನಮೋ ರಣಕಹಳೆ. ಲೋಕಸಭಾ ಚುನಾವಣೆಗೆ ಮೋದಿ ನಾಮಪತ್ರ ಸಲ್ಲಿಕೆ. ಬೆಳಿಗ್ಗೆ 11:40ಕ್ಕೆ ನಾಮಿನೇಷನ್ ಫೈಲ್ ಮಾಡಲಿರುವ ನಮೋ. ಪ್ರಧಾನಿಗೆ ಕೇಂದ್ರ ಸಚಿವರು, ಬಿಜೆಪಿಯ ಮುಖ್ಯಮಂತ್ರಿಗಳು ಸಾಥ್. ತಮಿಳು ನಟ ಸಂಗೀತ ನಿರ್ದೇಶಕ ಜಿ ವಿ ಪ್ರಕಾಶ್ ಸಂಸಾರದಲ್ಲಿ ಬಿರುಗಾಳಿ.
11 ವರ್ಷದ ವೈವಾಹಿಕ ಜೀವನಕ್ಕೆ ಬ್ರೇಕ್, ಪತಿಯಿಂದ ದೂರ ಆಗಿರೋ ಬಗ್ಗೆ ಸೈಂಧವಿಯಿಂದ ಪೋಸ್ಟ್. ಪ್ರಭಾಸ್ ನಟನೆಯ ಕಲ್ಕಿ ಸಿನಿಮಾದ ಡಬ್ಬಿಂಗ್ ಕಾರ್ಯ ಬಿರುಸು. ಕನ್ನಡ ಅವತರಣಿಕೆ ಖುದ್ದು ಡಬ್ ಮಾಡಿ ದೀಪಿಕಾ ಪಡುಕೋಣೆ. ನಟಿಯ ಕನ್ನಡ ಪ್ರೇಮಕ್ಕೆ ಅಭಿಮಾನಿಗಳ ಮೆಚ್ಚುಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.